ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಹಿಂದೆ ಯಾವಾಗ್ಲೂ ಗೆಟ್ ರೆಡಿ ವಿತ್ ಮೀ ಮಾಡಿಲ್ಲ, ಯಾಕಂದ್ರೆ ನಾನು ಅಷ್ಟೊಂದೆಲ್ಲ ರೆಡಿ ಆಗ್ತಾ ಇರ್ಲಿಲ್ಲ. ಸೊ ನಾನು ಯೂಸ್ ಮಾಡ್ತಾ ಇದ್ದಿದ್ ಪ್ರಾಡಕ್ಟ್ ಎರಡೇನೆ. ಒಂದು ಬಂದ್ಬಿಟ್ಟು ಮಾಯಿಶ್ಚರೈಸರ್ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ಲೋಷನ್. ಇದೆರಡನ್ನ ಯೂಸ್ ಮಾಡ್ಬಿಟ್ಟು ಜಸ್ಟ್ ಫೇಸ್ ಮೇಲೆ ಹಾಗೇನೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬಿಟ್ಟು ಸ್ಟಿಕ್ಕರ್ ಇಟ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವತ್ತು ಬಂದ್ಬಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗತ್ತೆ ಇವತ್ ಮಾಡ್ತಾ ಇರೋ ವಿಡಿಯೋ. ಹಾಗೇನೆ ಸಿಂಪಲ್ ಫಂಕ್ಷನ್ಸ್ಗೆ ಏನಾದ್ರೂ ಹೋಗ್ಬೇಕು ಅಂದ್ರೆ, ಈವನ್ ಮ್ಯಾರೇಜಸ್ ಹೋಗುವಾಗ್ಲೂ ಕೂಡ ಇದು ತುಂಬಾ ಚೆನ್ನಾಗ್ ಅನ್ಸತ್ತೆ ಇವತ್ತು ಮಾಡ್ತಾ ಇರೋ ವಿಡಿಯೋ. ಅದನ್ನ ನೀವು ಮ್ಯಾರೇಜ್ ಗಳಿಗೆ ಹೋಗುವಾಗ್ಲೂ ಯೂಸ್ ಮಾಡ್ಬೋದು, ಹಾಗೇನೆ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ನಾನ್ ಇವತ್ತು ಯೂಸ್ ಮಾಡ್ತಾ ಇರೋದು 6 ರಿಂದ 7 ಪ್ರಾಡಕ್ಟ್ ಅಷ್ಟೇ. ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಫಸ್ಟ್ ನಾನು ಜುಡಿಯೋ ಇಂದ ತಗೊಂಡಿರೋದು ಲಿಪ್ಪಿಗೆ ಲಿಪ್ ಗ್ಲಾಸ್. ಸೊ ಇದನ್ನ ಫಸ್ಟ್ ಅಪ್ಲೈ ಮಾಡ್ಕೊಬೇಡ ಲಿಪ್ಸ್ಗೆ. ಸ್ವಲ್ಪ ಲಿಪ್ಸ್ ಹೈಡ್ರೇಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಮುಂಚೆನೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾಗಿದ್ದಾದ್ಮೇಲೆ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ನೀವು ನಿಮ್ಮ ಹತ್ರ ಯಾವ ಟೋನರ್ ಇದ್ರೂ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಬಂದ್ಬಿಟ್ಟು ಪ್ಲಮ್ ಇದೆ, ಸೊ ಹಾಗಾಗಿ ನಾನು ಪ್ಲಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಇರ್ಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಸೊ ಯೂಸ್ ಮಾಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ಇಫ್ ಇನ್ ಕೇಸ್ ಇದ್ರೆ ಯೂಸ್ ಮಾಡಿ. ಯೂಸ್ ಮಾಡಿದ್ಮೇಲೆ ಜಸ್ಟ್ ಡ್ಯಾಬ್ ಮಾಡಿ ಫೇಸ್ ಮೇಲೆಲ್ಲ. ಸೊ ಅಂಡ್ ಮೋರ್ ಇಂಪಾರ್ಟೆಂಟ್, ಫೇಸ್ ಮೇಲೆ ಮಾತ್ರ ಅಲ್ಲ, ನೆಕ್ಕಿಗೂ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ಫೇಸ್ ಮಾತ್ರ ಚೆನ್ನಾಗ್ ಕಾಣಿಸಿ ನೆಕ್ ಮತ್ತೆ ಇಯರ್ಸ್ ಚೆನ್ನಾಗ್ ಕಾಣಿಸಿಲ್ಲ ಅಂದ್ರೆ ಅದು ಕೆಟ್ಟದಾಗ ಕಾಣಿಸುತ್ತೆ, ಮಂಕಿಗಳ ತರ ಕಾಣಿಸ್ತೀವಿ. ಸೊ ಹಾಗಾಗಿ ಅಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮಾಯಿಶ್ಚರೈಸರ್. ನಾನು ಯೂಸ್ ಮಾಡೋದು ಸಿಟಾಫಿಲ್. ಒಂದ್ 3-4 ಯೂಸ್ ಮಾಡ್ತೀನಿ ನಾನು. ಚಾಂಪರ್ ಅಂತ ಹೇಳ್ಬಿಟ್ಟು ಒಂದು ಯೂಸ್ ಮಾಡ್ತೀನಿ, ಸಿಟಾಫಿಲ್ ಒಂದು ಯೂಸ್ ಮಾಡ್ತೀನಿ, ಹಾಗೇನೆ ಮ್ಯಾಕ್ ಅವ್ರದ್ದು ಒಂದು ಪ್ರಾಡಕ್ಟ್ ಇದೆ ಅದು ಯೂಸ್ ಮಾಡ್ತೀನಿ. ಸೊ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಜಸ್ಟ್ ಪಾಮ್ಸ್ ನ ರಬ್ ಮಾಡಿ ಜಸ್ಟ್ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಡ್ಯಾಬ್ ಡ್ಯಾಬ್ ಡ್ಯಾಬ್. ಕಿವಿ ಮತ್ತೆ ನೆಕ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಕಾಲೇಜ್ಗೆ ಹೋಗೋರು ಅಥವಾ ಹೊರಗಡೆ ಹೋದ್ರು ಅಷ್ಟೇ, ಮನೆ ಒಳಗಡೆನೂ ಇದ್ರು ಅಷ್ಟೇನೆ. ಸೊ ನಾವು ಸನ್ಸ್ಕ್ರೀನ್ ಲೋಷನ್ ನ ಯೂಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಇದು ಬಂದ್ಬಿಟ್ಟು SPF 30 ಇದೆ, VLCC ಅವ್ರದ್ದು. ಮ್ಯಾಟ್ ಲುಕ್ ಡಿಪಿಗ್ಮೆಂಟೇಶನ್ ಸನ್ಸ್ಕ್ರೀನ್ ಜೆಲ್ ಕ್ರೀಮ್ ಅಂತ ಇದೆ. ಸೊ ನಾನು ಇದನ್ನ ಯೂಸ್ ಮಾಡೋದು.
ಅಪ್ಲೈ ಮಾಡ್ತೀನಿ ಅಂದ್ರೆ ಎಸ್ ಮ್ಯಾಕ್ ಅವ್ರದ್ದು ಫೌಂಡೇಶನ್ ಇದೆ. ಸೊ ಫೌಂಡೇಶನ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು NC45. ಸೊ NC45 ಸ್ವಲ್ಪ ಡಾರ್ಕ್ ಶೇಡ್ ಅವ್ರಿಗೆ ಚೆನ್ನಾಗಿರತ್ತೆ. ಸೊ ಎಸ್ ನಾನ್ ಇವಾಗ ಕನ್ಸಿಲರ್ ಏನು ಯೂಸ್ ಮಾಡ್ತಿಲ್ಲ, ಕರೆಕ್ಟರ್ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಜಸ್ಟ್ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಮಾತ್ರನೇ ಹೇಳ್ತಾ ಇದ್ದೀನಿ ಇವತ್ತು. ಅಂಡ್ ಇದು ಬಂದ್ಬಿಟ್ಟು ಸ್ವಲ್ಪ ಲೈಟರ್ ಶೇಡ್ ಇದೆ. ಸ್ವಲ್ಪ ಸ್ಕಿನ್ಗೆ ಮ್ಯಾಚ್ ಮಾಡ್ಲಿಕ್ಕೋಸ್ಕರ ನಾನು ಲೈಟರ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಡಾರ್ಕ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಸ್ಕಿನ್. ಸೊ ಫುಲ್ ಲೈಟರ್ ಶೇಡ್. ಸೊ ಇವಾಗ ಬ್ಯೂಟಿ ಬ್ಲೆಂಡರ್ ಏನಿದೆ, ಬ್ಯೂಟಿ ಬ್ಲೆಂಡರ್ ಅಲ್ಲಿ ನಾವು ನೀಟಾಗಿ ಬ್ಲೆಂಡ್ ಮಾಡಬೇಕು. ಸೊ ಬ್ಲೆಂಡ್ ಮಾಡುವಾಗ ಏನ್ ಇಂಪಾರ್ಟೆಂಟ್ ಅಂದ್ರೆ ಹಿಂಗೆ ರಬ್ ಮಾಡಬಾರ್ದು. ಪ್ರಾಡಕ್ಟ್ ಎಲ್ಲಿದೆ ಅಲ್ಲೇನೆ ನೀಟಾಗಿ ಜಸ್ಟ್ ಡ್ಯಾಬ್ ಮಾಡ್ಬೇಕಷ್ಟೇ. ಜಸ್ಟ್ ಡ್ಯಾಬ್ 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 ಡ್ಯಾಬ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕವರೇಜ್ ಕೊಡ್ತಾ ಇದೆ ಈ ಪ್ರಾಡಕ್ಟ್ ಅಂದ್ರೆ ಮ್ಯಾಕ್ ಅಂತ. ಸೊ ಮ್ಯಾಕ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ, ನೀಟಾಗಿ ಫೇಸ್ ಕವರೇಜ್ ಕೊಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅಲ್ಲೇ ಪ್ಯಾಚಿ ಪ್ಯಾಚಿ ಉಳ್ಕೊಂಡ್ಬಿಡತ್ತೆ, ಅದು ಕೆಡ್ದಾಗ ಕಾಣಿಸುತ್ತೆ ಸ್ಕಿನ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚಂದ ಕವರೇಜ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ ಕಾಂಪ್ಯಾಕ್ಟ್. ಸೊ ನಿಮ್ ಹತ್ರ ಯಾವ್ದಿದೆ ಆ ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡ್ಬೇಕು ಅದೇ ಯೂಸ್ ಮಾಡ್ಬೇಕಂತ ಇಲ್ಲ, ನಿಮ್ ಸ್ಕಿನ್ ಯಾವ್ದು ಸೆಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನಾನ್ ಮ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್, ಹಾಗೇನೆ ಟೋನರ್ ಇದ್ರೆ ನೀವು ಟೋನರ್ ಯೂಸ್ ಮಾಡ್ಬೋದು, ಅಂಡ್ ನಾರ್ಮಲ್ ಫೌಂಡೇಶನ್ ಅಂಡ್ ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ನಾನು ಜಸ್ಟ್ ಡ್ಯಾಬ್ ಮಾಡ್ತಾ ಇದ್ದೀನಿ. ನಾನು ಪೌಡರ್ನು ಕೂಡ ನಾನು ರಬ್ ಮಾಡ್ತಾ ಇಲ್ಲ, ಜಸ್ಟ್ ಡ್ಯಾಬ್ ಮಾಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕುತ್ಕೊಂಡಿದೆ ನೋಡಿ ಪೌಡರು, ಯಾಕಂದ್ರೆ ಅದು ವೆಟ್ಟಿ ವೆಟ್ಟಿ ಇತ್ತಲ್ವಾ, ಸೊ ಹಾಗಾಗಿ ಕಾಂಪ್ಯಾಕ್ಟ್ ಹಚ್ಚಿದ ತಕ್ಷಣ ಸೆಟ್ ಆಗೋಯ್ತು. ಅಂಡ್ ಇದು ಬಂದ್ಬಿಟ್ಟು ನನ್ ಶೇಡು.
ಸೊ ನನ್ ಶೇಡುಗೆ ನಂಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಸೊ ಇದಾಗಿದ್ದಾದ್ಮೇಲೆ ನೆಕ್ಸ್ಟ್ ಲಿಪ್ಸ್ಟಿಕ್. ಯಾವ್ದೇ ಹುಡುಗಿ ಹತ್ರ ಆಗಿರ್ಬೋದು, ಲಿಪ್ಸ್ಟಿಕ್ ಯಾವ್ದೇ ಕಾರಣಕ್ಕೂ ಒಂದ್ ಲಿಪ್ಸ್ಟಿಕ್ ಮಾತ್ರ ಇರಕ್ ಚಾನ್ಸ್ ಇಲ್ಲ. ಸೊ ನನ್ನ ಹತ್ರ ಬಂದ್ಬಿಟ್ಟು ಟಿ ಶೋಲೋ ಒಂದಿದೆ ಅಂಡ್ ಮ್ಯಾಕ್ ಒಂದಿದೆ, ಇನ್ನೊಂದು ಚಾಂಬರ್ ಅಂತ ಒಂದಿದೆ, ಅದು ಒಳಗಡೆ ಇದೆ. ಸೊ ಇದು 700 rupees ಟಿ ಶೋಲೋ. ಅಂಡ್ ಇದು ಬಂದ್ಬಿಟ್ಟು ಮ್ಯಾಕ್ ಅವ್ರದ್ದು ಬಂದ್ಬಿಟ್ಟು 2000 ಸಮಥಿಂಗ್ ಇದೆ ಇದು. ಅಂಡ್ ಇನ್ನೊಂದು ಚಾಂಬರ್ ಅಂತಿದೆ, ಅದು 700 rupees, ಅದನ್ನು 700 ಇದೆ. ಸೊ ನಾನ್ ಇವತ್ತು ಯೂಸ್ ಮಾಡ್ತಾ ಇರೋದು ಟಿ ಶೋಲೋ ಯೂಸ್ ಮಾಡ್ತಿದ್ದೀನಿ. ಟಿ ಶೋಲೋ ಅಂಡ್ ಮ್ಯಾಕ್ ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಅದ್ರ ಮೇಲೆ ಲೈಟ್ ಆಗಿ ಟಿ ಶೋಲೋದು ಒಂದು ಪ್ರಾಡಕ್ಟ್ ಹಾಕ್ತೇನೆ ಅಷ್ಟೇ. ಎಸ್. ಸೊ ಈಗ ಐಲೈನರ್ ಬೇಕಂದ್ರೆ ಐಲೈನರ್ ಯೂಸ್ ಮಾಡ್ಬೋದು ನೀವು. ಇಲ್ಲ ನಂಗೆ ಐಲೈನರ್ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನು ವೆಸ್ಟ್ ಸೈಡ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ಕಣ್ಣು ಆಯ್ತು, ಇವಾಗ ಇನ್ನೊಂದ್ ಕಣ್ಣು ಇನ್ನೊಂದ್ ಕಣ್ಣಿಗೆ ಅಪ್ಲೈ ಮಾಡ. ಎಸ್, ಎರಡು ಕಣ್ಣಿಂದ ಆಯ್ತು. ಎಸ್, ಆ ವಿಂಗ್ ಲೈನ್ ನೋಡ್ಬೋದು, ಇನ್ ಸಖತ್ತಾಗಿ ಬಂದಿದೆ. ಸೊ ಇದಾಗಿದ್ದಾದ್ಮೇಲೆ ಬೇಕಂದ್ರೆ ಮಸ್ಕರ ಯೂಸ್ ಮಾಡಿ, ಇಲ್ಲಾಂದ್ರೆ ಸ್ಕಿಪ್. ನಾನು ಐ ಮ್ಯಾಜಿಕ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಮಸ್ಕರ. ಸೊ ಎಸ್, ದಿಸ್ ಇಸ್ ದ ಔಟ್ಲುಕ್. ಇನ್ ಸಕ್ಕದ ಬಂದಿದೆ ನೋಡಿ. ಎಸ್. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಮೇಕಪ್ ಆಗಿರುತ್ತೆ. ಸೊ ನೀವು ಕಾಲೇಜಿಗೆ ಹೋಗುವಾಗ ಅಥವಾ ಸಿಂಪಲ್ ಯಾವ್ದಾದ್ರು ಒಂದು ಫಂಕ್ಷನ್ಸ್ ಹೋಗುವಾಗ, ಲೈಕ್ ನಾಮಕರಣ ಇರ್ಬೋದು, ಇಲ್ಲ ಮ್ಯಾರೇಜ್ಗೆ ಹೋಗುವಾಗ ಸ್ವಲ್ಪ ಡಾರ್ಕ್, ನಿಮ್ಗೆ ಇನ್ನು ಸ್ವಲ್ಪ ತಿಕ್ಕಾಗ್ಬೇಕು ಮೇಕಪ್ ಅಂದ್ರೆ ಇನ್ನು ಸ್ವಲ್ಪ ಫೌಂಡೇಶನ್ ಆಡ್ ಮಾಡ್ಕೊಂಡು ಮಾಡ್ಬೋದು ನಿಮ್ಮ ಸ್ಕಿನ್ ಟೋನಿಗೆ ತಕ್ಕನ ಹಾಗೆ. ಸೊ ದಿಸ್ ಈಸ್ ದ ವಿಡಿಯೋ ಇವತ್ತಿಂದು. ಬಟ್ ಯಾವಾಗ್ಲೂ ಮರಿಬೇಡಿ, ಕತ್ತಿಗೆ ಮತ್ತೆ ಕಿವಿಗೆ ಹಚ್ಚೋದನ್ನ ಯಾವತ್ತೂ ಮರಿಬೇಡಿ. ಹಂಗೆ ಪ್ರಾಡಕ್ಟ್ ನ ಯಾವಾಗ್ಲೂ ರಬ್ ಮಾಡ್ಬೇಡಿ, ಜಸ್ಟ್ ಡ್ಯಾಬ್ ಮಾಡಿ. ಯಾಕಂದ್ರೆ ನೀವ್ ಹಿಂಗ್ ಮಾಡಿದಾಗ ಏನಾಗುತ್ತೆ, ಪ್ರಾಡಕ್ಟ್ ಬ್ಲೆಂಡರ್ ಏನಿದೆ ಆ ಬ್ಲೆಂಡರ್ಗೆ ಬಂದ್ಬಿಡುತ್ತೆ. ಸೊ ಜಸ್ಟ್ ಡ್ಯಾಬ್ ಮಾಡಿದಾಗ ಏನಾಗುತ್ತೆ, ಅದು ಸ್ಕಿನ್ ಒಳಗಡೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಅಂಡ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಲವ್ ಯು ಆಲ್.